ಸಂಘಟಕರು ಬಹಳ ಗಂಭೀರವಾಗಿ ತಗೊಂಡಿವಿ. ಇದು ನಂಬರ್ 1 ಬಂದಂಥ ಆ ಚಿತ್ರದಲ್ಲಿ ಜಿಹಾದಿಗೆ ಅಂದರೆ ಭಯೋತ್ಪಾದನೆಗೆ ಹೇಗೆ ನಮ್ಮ ಹಿಂದೂ ಹುಡುಗಿಯರನ್ನು ಲವ್ ಜಿಹಾದ್ ಮೂಲಕ ತೊಡಗಿಸ್ಕೊಳ್ತಾರೆ ಅನ್ನುವಂಥದ್ದನ್ನು ತೋರಿಸಿದರು. ಈ ನಂಬರ್ 2ದಲ್ಲಿ ಇಡೀ ದೇಶದಲ್ಲಿ ಹೇಗೆ ವ್ಯಾಪಿಸ್ತಾ ಇದೆ, ಕೇರಳದಿಂದ ವ್ಯವಸ್ಥಿತವಾದಂಥ ಹೇಗೆ ಈ ಜಾಲ ಬೇರೆ ಬೇರೆ ರಾಜ್ಯಗಳಲ್ಲಿ ಹಬ್ಬಿಸಿದೆ ಮತ್ತು ಬಹಳ ಸೂಕ್ಷ್ಮವಾಗಿ ಇಸ್ಲಾಮಿನ ಪ್ರಕ್ರಿಯೆ ಹೇಗಿದೆ, ಮುಲ್ಲಾ ಮೌಲ್ವಿ ಮಸೀದಿ ಮತ್ತು ಮನೆಗಳು, ಮುಸ್ಲಿಂ ಕುಟುಂಬಗಳು, ಮುಸ್ಲಿಂ ಯುವಕರು ಯಾವ ರೀತಿಯ ಜಾಲದಲ್ಲಿ ಹೇಗೆ ಫಸಾಯಿಸ್ತಾರೆ ಇದು ಒಂದಾದರೆ, ಅಡ್ವೊಕೇಟ್ಗಳು ಹೇಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಗೆ ವರ್ತನೆ ಮಾಡುತ್ತೆ, ರಿಜಿಸ್ಟ್ರೇಷನ್ ಆಫೀಸ್ಗಳು ಹೇಗೆ ವರ್ತನೆ ಮಾಡ್ತವೆ, ಹೀಗೆ ಅತ್ಯಂತ ಸೂಕ್ಷ್ಮವಾಗಿ ವಿವರವಾಗಿ ಕೇರಳ ನಂಬರ್ 2 ಇದೊಂದು ಅತ್ಯಂತ ವ್ಯವಸ್ಥಿತವಾದಂಥ ದೊಡ್ಡ ಜಾಲವನ್ನು ಇವತ್ತು ಲವ್ ಜಿಹಾದ್ ಈ ಪ್ರಕರಣವನ್ನು ಹೊರಗೆ ತಂದಿದೆ. ನಾನು ಎಲ್ಲ ಸಮಾಜದವರು, ಎಲ್ಲ ಹಿಂದೂಗಳಿಗೆ ಕುಟುಂಬ ಸಹಿತ ಹೆಣ್ಮಕ್ಕಳ ಸಹಿತ ಈ ಸಿನಿಮಾವನ್ನು ನೋಡಬೇಕು ಅಂತನ್ನುವಂಥದ್ದು ನಾನು ವಿನಂತಿ ಮಾಡ್ತಾ ಇದ್ದೀನಿ. ವಿನಂತಿ ಅಲ್ಲ, ಆಗ್ರಹ ಮಾಡ್ತಾ ಇದ್ದೀನಿ. ಸಮಾಜದ ಮುಖಂಡರು ತಮ್ಮ ಸಮಾಜದ ಎಲ್ಲ ಕುಟುಂಬದವರಿಗೆ, ಮಹಿಳೆಯರಿಗೆ ಕರ್ಕೊಂಡು ಹೋಗಬೇಕು ಮತ್ತು ಕಾಲೇಜುಗಳಲ್ಲಿ ಇರುವಂಥ ಆಡಳಿತ ಮಂಡಳಿಯವರಿಗೂ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಕಾಲೇಜ್ ಯುವಕ ಯುವತಿಯರನ್ನೂ ಕೂಡ ಈ ಚಿತ್ರವನ್ನು ತೋರಿಸಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ನಾವು ಹಿಂದೂ ಸಂಘಟನೆಗಳು ಇದನ್ನು ವ್ಯಾಪಕವಾಗಿ ಪ್ರಸಾರವನ್ನು ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಎಲ್ಲ ಸಮಾಜದ ಮುಖಂಡರಿಗೆ ಹೋಗಿ ಭೇಟಿಯಾಗಿ ಸೊ ನೀವು ಈ ಸಿನಿಮಾವನ್ನು ಉಚಿತವಾಗಿ ತೋರಿಸುವಂಥ ಪ್ರಕ್ರಿಯೆಯನ್ನು ಮಾಡಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಈ ಟಾಕೀಸಿನ ಮಾಲೀಕರು ಕೂಡ ಉಚಿತ ಕೊಡುವ ದೃಷ್ಟಿಯಿಂದ ಆ ರೇಟನ್ನು ಅಂದರೆ ಟಿಕೆಟಿನ ಬೆಲೆಯನ್ನು ಕಡಿಮೆ ಮಾಡಿದ್ದಾರೆ. ಸೊ ಅವರು ಭಾಳ ಒಳ್ಳೆಯ ಪ್ರೋತ್ಸಾಹವನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಮೊದಲನೇದಾಗಿ ನಾನು ಹೇಳೋದು, ಈ ಸಿನಿಮಾವನ್ನು ಎಲ್ಲರೂ ನೋಡಬೇಕು ಮತ್ತು ಈ ಸಿನಿಮಾದ ಕಾಮಾಖ್ಯ ನಾರಾಯಣ ಸಿಂಗ್ ಅನ್ನುವಂಥ ಡೈರೆಕ್ಟರ್ಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಧೈರ್ಯ ತೋರಿಸಿದ್ದು, ವಾಸ್ತವಿಕವಾದನ್ನು ಹೇಳಿದ್ದು, ಈ ರೀತಿಯ ಚಿತ್ರವನ್ನು ಅವರು ಮಾಡಿದ್ದು ಅದ್ಭುತವಾಗಿದೆ. ಇವತ್ತು ಹಿಂದೂ ಸಮಾಜವನ್ನು ದೇಶದ ಉಳಿವಿಗೋಸ್ಕರ ಮಾಡಿದಂಥ ಈ ಚಿತ್ರ, ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಸೊ ಇದು ಮೊದಲೇದು. ಇನ್ನು ಎರಡನೇದು, ಈ ರೀತಿಯ ಕೆಲವೊಂದು ನಾವು ಅಂಕಿ ಅಂಶಗಳನ್ನು ಗಮನಿಸಿದರೆ ಭಯ ಆಗತ್ತೆ. ಏನಪ್ಪ, ಹೇಗೆ, ಯಾವ ರೀತಿಯ ನಮ್ಮ ದೇಶದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏನು ಅನ್ನುವಂಥ ಪರಿಸ್ಥಿತಿ ಹೇಳ್ತಾ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ದೇಶದಲ್ಲಿ 2019ರಿಂದ 2021 3 ವರ್ಷದಲ್ಲಿ 13,13,000 ಅಪಹರಣ, ಕೊಲೆ, ಅತ್ಯಾಚಾರ, ಕಾಣೆಯಾದಂಥ ಕೇಸುಗಳೇ ನಡೆದಿದ್ದಾವೆ. 3 ವರ್ಷದಲ್ಲಿ 13,13,000 ಯುವತಿಯರದು ಈ ಕೇಸುಗಳ ದಾಖಲೆ ಆಗಿದೆ. ಇವುಗಳಲ್ಲಿ 2,51,430 ಅಪ್ರಾಪ್ತ ಬಾಲಿಕೆಯರಿದ್ದಾರೆ. ಅಂದರೆ ಈ 13,13,000ದಲ್ಲಿ 2,51,430 ಕೇಸುಗಳು ಅಪ್ರಾಪ್ತ ಇದ್ದಾವೆ. ಸೊ ಈಗ ಇದರಲ್ಲಿ ಮುಸ್ಲಿಂ ಹೆಸರು ಹೇಳಲ್ಲ, ಹೆಸರು ಹೇಳದೆ ಹಿಂದೂ ಹುಡುಗಿಯರನ್ನು ಫಸಾಯಿಸುವಂಥ ವ್ಯವಸ್ಥಿತವಾದ ಸಂಚು ಕೇಸುಗಳಾಗಿದ್ದು 62%. ಅಂದರೆ ಇವ್ರ ಪ್ರೀತಿ ಪ್ರೇಮ ಅಲ್ಲ ಅನ್ನೋದು ಇಲ್ಲೇ ಗೊತ್ತಾಗತ್ತೆ. ನೀವು ಹೆಸರಾಗಿ ಬದಲಾಯಿಸ್ಕೊಳ್ತೀವಿ. ನೇರವಾಗಿ ನಿಮ್ಮ ಪ್ರೀತಿ ಇತ್ತಂದರೆ, ಲವ್ ಇತ್ತಂದರೆ, ಇಷ್ಕ್ ಇತ್ತಂದರೆ ಪಾರದರ್ಶಕತೆ ಇರಬೇಕಾಗಿತ್ತಲ್ಲ.
ಅಬ್ದುಲ್ಲಾ ಅಂತ ಹೇಳಿ, ಆಸೀಫ್ ಅಂತ ಹೇಳಿ, ಲತೀಫ್ ಅಂತ ಹೇಳಿ. ಇಲ್ಲ, ಅವರು ಸಮೀರ್, ರಾಜು, ಬಾಬು ಈ ರೀತಿ ಎರಡೂ ಕಡೆ ಇರುವಂಥ ಹೆಸರು, ಹಿಂದೂ ಹೆಸರುಗಳನ್ನು ಹೇಳಿಕೊಂಡು ಮೋಸ ಮಾಡುವಂಥದ್ದು 62% ಇವತ್ತು ನಡೀತಾ ಇದೆ. ಇನ್ನು ಮುಸ್ಲಿಂ ಹೆಸರು ಹೇಳಿ 37.9% ಡೈರೆಕ್ಟ್ ಹೆಸರು ಹೇಳ್ಕೊಂಡು ಮಾಡಿದಂಥ ಘಟನೆಗಳಿದ್ದಾವೆ. ಇನ್ನು ಭಯಾನಕವಾದಂಥ ಅಪಾಯಕಾರಿ ವಿಷಯ ಇನ್ನೊಂದು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. 2003ರಿಂದ 2009 7 ವರ್ಷದಲ್ಲಿ 4335 ಬಾಲಕಿಯರ ನಾಪತ್ತೆ ಕೇಸ್ ಆಗಿದ್ದಾವೆ. ಇನ್ನೂವರೆಗೆ ಒಂದು ಹುಡುಗಿ ವಾಪಸ್ ಬಂದಿಲ್ಲ, ಒಂದೇ ಒಂದು ಕೇಸ್ ಪತ್ತೆ ಆಗಿಲ್ಲ. ಅಂದರೆ ಎಲ್ಲಿ ಹೋದ್ರಾಗಾದ್ರೆ ಕೊಂದ್ರ, ಮತಾಂತರ ಮಾಡಿದ್ರ ಅಥವಾ ಏನಾಗಿದೆ ಅಂತ ಅನ್ನುವಂಥದ್ದು ಸರ್ಕಾರ ತಿಳಿಸ್ಬೇಕಲ್ಲ. ಇದು ರಾಜ್ಯದ್ದು. 2003ರಿಂದ 2009 7 ವರ್ಷದಲ್ಲಿ 4335 ರಾಜ್ಯದ್ದು. ನಾನು ಯಾವುದು 13 ಲಕ್ಷ ದೇಶದ್ದು. ಇನ್ನು ಇದೇ ಇದರಲ್ಲಿ UP ಈಗಾಗಲೇ ಸಾಕಷ್ಟು ಚರ್ಚೆನೂ ಆಯಿತು, ಪ್ರಚಾರ ಆಗಿದೆ. ಚಂಗೂರ್ ಬಾಬಾ ಅಂಥೇಳಿ, ಸಲಾಲುದ್ದೀನ್ ಚಂಗೂರ್ ಬಾಬಾ ಅಂತನ್ನುವಂಥ 1000 ಯುವಕರನ್ನು ಅಪಾಯಿಂಟ್ ಮಾಡಿಕೊಂಡು ಟ್ರೈನಿಂಗ್ ಮಾಡಿ ಲವ್ ಜಿಹಾದನ ವ್ಯವಸ್ಥಿತವಾಗಿ ಅವರಿಗೆಲ್ಲರಿಗೂ ಬಿಟ್ಟಿದ್ದ. ಅವನಿಗೆ 500 ಕೋಟಿ ರೂಪಾಯಿ ಪಾಕಿಸ್ತಾನ ಮತ್ತು ಬೇರೆ ಬೇರೆ ದೇಶಗಳಿಂದ, ಇಸ್ಲಾಂ ದೇಶಗಳಿಂದ ಅವನಿಗೆ ಅಕೌಂಟ್ನಲ್ಲಿ ಜಮಾ ಆಗಿದ್ದು ಈಗ NIAದಲ್ಲಿ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ. ಅಂದರೆ ಹೇಗೆ ಜಾಲ ಇದೆ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಕರ್ನಾಟಕದಲ್ಲಿ 2014ರಿಂದ 2019 5 ವರ್ಷದಲ್ಲಿ 21,000 ಯುವತಿಯರು ಕಾಣೆಯಾಗಿದ್ದಾರೆ. ಪತ್ತೆ ಇಲ್ಲ, ಒಂದೇ ಒಂದು ಪತ್ತೆ ಇಲ್ಲ. ಇದರ ಸಂಬಂಧಪಟ್ಟಾಗ ಎಲ್ಲಿದ್ದಾರೆ, ಏನಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಅಂತನ್ನುವಂಥದ್ದು ಇಲ್ಲ. ಸೊ ಇದು ಅಲ್ಲದೆ ಇನ್ನು ನಾನು ಇವತ್ತು ಒಂದು ವಾಟ್ಸಪ್ನಲ್ಲಿ ನೋಡಿದಂಥದ್ದು ಬಹಳ ದೊಡ್ಡ ಅನಾಹುತ ಆಗುವಂಥದ್ದು ಅಂತಂದರೆ, ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ ನಡೀತಾ ಇದೆ, ಚಾಲ್ತಿಯಲ್ಲಿದೆ. 5 ರಾಜ್ಯಗಳಲ್ಲಿ ಒರಿಸ್ಸಾ, ಹರಿಯಾಣ, ಜಾರ್ಖಂಡ್, ಬಿಹಾರ್ ಮತ್ತು ಬಂಗಾಲ್ 75,000 ಮಕ್ಕಳುಗಳು ಕಾಣೆಯಾಗಿದ್ದಾರೆ. ಬಡ ಮಕ್ಕಳು, ಸರ್ಕಾರಿ ಸ್ಕೂಲ್ನಲ್ಲಿ ಓದುವಂಥವ್ರು, ಬೇರೆ ಬೇರೆ ಆಟ ಆಡ್ಕೊಂಡು ಹೋಗುವಂಥವ್ರು, ಇಂಥವ್ರು 75,000 ಮಕ್ಕಳು ಕಾಣೆಯಾಗಿದ್ದಾರೆ. ಇದು ಎಲ್ಲಿದ್ದಾರೆ ಅಂತ ಹೇಳಿ ತನಿಖೆ ಮಾಡಿದಂಥ ಸುಪ್ರೀಂ ಕೋರ್ಟ್ ತನಿಖೆಗೆ ಯೋಚಿಸಿದಾಗ ಎಲ್ಲರೂ ಕೂಡ ಮದರ್ಸಾದಲ್ಲಿದ್ದಾರೆ. ಮದರ್ಸಾದಲ್ಲಿ ಕಾಣೆಯಾದಂಥ ಮಕ್ಕಳು ಇವತ್ತು ಮದರ್ಸಾದ ಒಳಗಡೆಗೆ ಅವರಿಗೆ ಸುನ್ನತ್ ಮಾಡಿದ್ದಾರೆ, ಹೆಸರು ಬದಲಾಯಿಸಿದ್ದಾರೆ, ಮತಾಂತರ ಮಾಡಿದ್ದಾರೆ. ಸೊ ವ್ಯವಸ್ಥಿತವಾದಂಥ ದೊಡ್ಡ ಜಾಲ ಮದರ್ಸಾ ಒಂದು ದೊಡ್ಡ ಸೆಂಟರ್ ಆಗಿದೆ ಅಂತ ಅನ್ನೋದು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಚಾಲ್ತಿಯಲ್ಲಿದೆ. ತನಿಖೆಯ ಮೂಲಕ ಗೊತ್ತಾಗಿದೆ. ಅಶ್ವಿನ್ ಉಪಾಧ್ಯಾಯ ಅಂತನ್ನುವಂಥ ಅಡ್ವೊಕೇಟ್ ಅದನ್ನು ನಡೆಸ್ತಾ ಇದ್ದಾರೆ. ಅವರೇ ಈ ಹೇಳಿದ್ದಂಥ ಈ ಸಂಬಂಧ 75,000 ಬರೀ 5 ರಾಜ್ಯದ್ದು, 5 ರಾಜ್ಯದಲ್ಲಿ 75,000 ಮಕ್ಕಳ ಕಾಣೆ ಮದರ್ಸಾದಲ್ಲಿದ್ದಾರೆ ಅಂತನ್ನುವಂಥದ್ದು. ಒರಿಸ್ಸಾ, ಹರಿಯಾಣ, ಜಾರ್ಖಂಡ್, ಬಿಹಾರ್ ಮತ್ತು ಬಂಗಾಲ್. ಇದು 6 ತಿಂಗಳಲ್ಲೇ ಅಂತನ್ನುವಂಥದ್ದು ಹೇಳಿದ್ದಾರೆ. ನಾನು ಸುಪ್ರೀಂ ಕೋರ್ಟದ್ದು ಇದು ತರಿಸ್ತಾ ಇದ್ದೀನಿ. ಅವ್ರ ಜೊತೆಗೆ ಮಾತಾಡಿದೆ ನಾನು. ಅಶ್ವಿನ್ ಉಪಾಧ್ಯಾಯ ಜೊತೆಗೆ ನನಗೆ ನಿನ್ನೆನೆ ಸಿಕ್ಕ ತಕ್ಷಣವೇ ಕೂಡಲೇ ಮಾತಾಡಿ ಕನ್ಫರ್ಮ್ ಮಾಡಿಕೊಂಡೆ. ಅವ್ರು ಹೇಳಿದ್ದಾರೆ ನನಗೆ ಎಲ್ಲ ಕಳಿಸ್ತೇನೆ ನಿಮ್ಗೆ ಡೀಟೇಲ್ ಅಂತ ಅನ್ನುವಂಥದ್ದು ಹೇಳಿದ್ದಾರೆ. ಈ ರೀತಿ ಕರ್ನಾಟಕದಲ್ಲೂ ಕೂಡ ಮಕ್ಕಳ ಕಾಣೆಯಾಗಿದ್ದು ಬೇಕಾದಷ್ಟಿದೆ. 2022, 2022ರಿಂದ 25 2300 ಹುಡುಗಿಯರು, ಹುಡುಗಿಯರು ಗರ್ಭಿಣಿಯಾಗಿದ್ದಾರೆ, ಅಪ್ರಾಪ್ತರು. ವಯಸ್ಸು 14ರಿಂದ 17 ವಯಸ್ಸಿನ ಒಳಗಡೆಗೆ ಅಪ್ರಾಪ್ತ ವಯಸ್ಸಿನವರು
ಗರ್ಭಿಣಿಯಾಗಿದ್ದಾರೆ. ಧಾರವಾಡದಲ್ಲಿ ಅಂದರೆ ಮಕ್ಕಳನ್ನು ಕಾಣೆ ಅನ್ನುವಂಥ ದೃಷ್ಟಿಯಿಂದ ಇತ್ತೀಚೆಗೆ ಧಾರವಾಡದಲ್ಲಿ ನಡೆದಂಥ ಘಟನೆ. ಒಂದು ಸರ್ಕಾರಿ ಶಾಲೆಯಿಂದ 3ನೇ ತರಗತಿ ಇಬ್ಬರು ವಿದ್ಯಾರ್ಥಿಗಳನ್ನು ಅಬ್ದುಲ್ ಕರೀಂ ಮೇಸ್ತ್ರಿ ಅನ್ನುವಂಥವನು ಬೈಕ್ನಲ್ಲಿ ಕೂಡಿಸ್ಕೊಂಡು ಅವನು ಜೋಯಿಡಾ ಕಡೆ ಹೋಗ್ತಾ ಇರಬೇಕಾದ್ರೆ ಆಕ್ಸಿಡೆಂಟ್ ಆಗುತ್ತೆ. ಈ ಕಡೆಗೆ ಕಾಣೆ ಆಗಿದ್ದಾರೆ ಅಂತನ್ನುವಂಥದ್ದು ಕಂಪ್ಲೇಂಟ್ ಆಗುತ್ತೆ. ಅವನು ಅಲ್ಲಿ ಆಕ್ಸಿಡೆಂಟ್ ಆದ ಕೂಡಲೇ ಇಬ್ಬರು ಹುಡುಗರು ಎನ್ಕ್ವೈರಿ ಮಾಡಿದಾಗ ಕಿಡ್ನ್ಯಾಪ್ ಮಾಡಿದಂಥ ವ್ಯಕ್ತಿ ಅಂತ ಅನ್ನೋದು ಗೊತ್ತಾಗುತ್ತೆ. ಅದೇ ವ್ಯಕ್ತಿ 2 ವರ್ಷದ ಹಿಂದೆ ಹಳಿಯಾಳದಲ್ಲಿ ಒಂದು ಶಾಲೆಯ ಬಾಲಕಿಯನ್ನು ಅಪಹರಣ ಮಾಡಿದ್ದು ಕೇಸ್ ಇದೆ. ಸೊ ಈ ರೀತಿಯ ಏನು ನಾನು ಹೇಳಿದೆ ಮದರ್ಸಾಗಳಲ್ಲಿ ಅಂತನ್ನುವಂಥದ್ದು ಹೇಳಿದೆ, ಇದು ಒಂದು ಸಾಕ್ಷಿ ಇದೆ. ಇದೇ ಮಾದರಿಯಲ್ಲೇ ಕರ್ನಾಟಕದಲ್ಲಿ 2018ರಿಂದ 2023 11,713 ಬಾಲಕರು ಇವತ್ತು ಬಾಲಕ ಬಾಲಕಿಯರು ಕಾಣೆಯಾಗಿದ್ದಾರೆ. ಇದರಲ್ಲಿ 2018ರಿಂದ 2023 11,713, ಇದರಲ್ಲಿ 1,200 ಪತ್ತೆ ಆಗಿಲ್ಲ, ಎಲ್ಲಿದ್ದಾರೆ ಅಂತನ್ನೋದು ಗೊತ್ತಾಗಿಲ್ಲ. ಸೊ ಈ ರೀತಿಯ ಮಕ್ಕಳ ಸಂಬಂಧಪಟ್ಟಾಗೆ ಭಯಾನಕವಾದಂಥ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರುವಂಥ ತಮ್ಮ ಗಮನಕ್ಕೆ ತಂದಿದ್ದೇನೆ. ಮತ್ತು ನಮ್ಮ ಬೇಡಿಕೆ ಈ ಲವ್ ಜಿಹಾದ್ ಅಂತನ್ನುವಂಥದ್ದು 20 ವರ್ಷದಲ್ಲಿ ಶ್ರೀರಾಮ ಸೇನೆ ಸಂಘಟನೆ ಇಲ್ಲಿವರೆಗೆ 4,800 ಹುಡುಗಿಯರನ್ನು ನಾವು ವಾಪಸ್ ತಂದಿದ್ದೀವಿ. ಅವರನ್ನು ಅವರ ಮನೆಗೆ ಸೇರಿಸಿದ್ದೀವಿ. ಅವರಿಗೆ ಹಿಂದೂ ಹುಡುಗರ ಜೊತೆಗೆ ಮದುವೆ ಮಾಡಿಸಿದ್ದೀವಿ. ನಮ್ಮ ತಂಡ ಅಂದರೆ ನಾವು ಶ್ರೀರಾಮ ಸೇನೆ ಪ್ರಾರಂಭದಿಂದ ಹಿಡಿದು ಈ ಲವ್ ಜಿಹಾದ್ ಹೆಲ್ಪ್ಲೈನ್ ಮಾಡೋವರೆಗೆ 4,800 ಹುಡುಗಿಯರು ಬಚಾವ್ ಮಾಡಿದ್ದೀವಿ. ಸೊ ಈ ಲವ್ ಜಿಹಾದ್ ಹೆಲ್ಪ್ಲೈನ್ 2 ವರ್ಷ ಆಯಿತು. ಸುಮಾರು 8,000 ಕಾಲ್ಗಳು ಬಂದಿದ್ದಾವೆ. ಅದರಲ್ಲಿ 70% ನಾವು ಬಗೆಹರಿಸಿದ್ದೀವಿ. ನಮ್ಮ ಈ ಲವ್ ಜಿಹಾದದ ಟೀಮ್ ಆಕ್ಟಿವ್ ಆಗಿ ಪ್ರತಿನಿತ್ಯ ಸುಮಾರು 4-5 ಕೇಸ್ಗಳನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. 4-5 ಕೇಸ್ಗಳನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಈ ಹುಬ್ಬಳ್ಳಿಯಲ್ಲೇ ನಡೆದಂಥ ಒಂದು 2-3 ಉದಾಹರಣೆ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಒಂದು ಹುಬ್ಬಳ್ಳಿ ಒಂದು ಪ್ರತಿಷ್ಠಿತ ಶಾಲೆಯಲ್ಲಿ ನೋಡಿ ಎಂಥ ವಿಚಿತ್ರವಾಗಿ ಮತ್ತು ಹೇಗೆ ಇವ್ರದ್ದು ದೊಡ್ಡ ಜಾಲ ಇದೆ, ಹೇಗೆ ಇದಂತ ಅನ್ನೋದು ಇದೊಂದು ಜ್ವಲಂತ ಉದಾಹರಣೆ. ಒಂದು ಹೈಸ್ಕೂಲ್ 9ನೇ ತರಗತಿ ಓದ್ತಾ ಇರುವಂಥ ವಿದ್ಯಾರ್ಥಿ, ಮುಸ್ಲಿಂ ವಿದ್ಯಾರ್ಥಿ, 3 ಹಿಂದೂ ಹುಡುಗಿಯರನ್ನು ನಮಾಜ್, ಕಲಾಂ ಅಂದರೆ ಏನದು ಇದು ಹೇಳ್ತಾರಲ್ಲ ಅದಕ್ಕೇನೋ ಕಲ್ಮ, ಆಮೇಲೆ ಉಪವಾಸ ಮಾಡುವಂಥದ್ದು, ಇದನ್ನು 3 ಕಲಿಸಿದನವನು. ಆ 3 ಹಿಂದೂ ಹೆಣ್ಮಕ್ಳು ಮನೆಯಲ್ಲಿ ನಮಾಜ್ ಮಾಡ್ತಾ ಇದ್ದಾರೆ, ಉಪವಾಸ ಮಾಡ್ತಾ ಇದ್ದಾರೆ. ಇವರು ಹಿಂದೂ ಹಬ್ಬಗಳಲ್ಲಿ ಎಂದೂ ಉಪವಾಸ ಮಾಡಿಲ್ಲ. 9ನೇ ಕ್ಲಾಸಿನ ಹಿಂದೂ ಹುಡುಗಿಯರು ಅದು ಅವನು ಕಲಿಸ್ಕೊಟ್ಟಿದ್ದಾನೆ, ಟ್ರೈನಿಂಗ್ ಮಾಡಿದ್ದಾನೆ. ಇವತ್ತು ನಮ್ಮ ಕಂಪ್ಲೇಂಟ್ನಿಂದ ಆ ಹುಡುಗನ್ನ ಒದ್ದು ಹೊರಗೆ ಹಾಕಿದರು, ಸಸ್ಪೆಂಡ್ ಮಾಡಿದ್ರು, ಆ ಸ್ಕೂಲ್ನಿಂದ ಹೊರಗೆ ಹಾಕಿಸಿದ್ದೀವಿ. ಅಂದರೆ ಈ ರೀತಿಯ 9ನೇ ಕ್ಲಾಸಿನ ಹುಡುಗನಲ್ಲೇ ಮದರ್ಸಾದಲ್ಲಿ ಹೇಗೆ ತುಂಬಿರ್ತಾರೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಈ ರೀತಿಯ ನನಗೆ ಅನಿಸಿದ ಮಟ್ಟಿಗೆ ಎಲ್ಲ ಸ್ಕೂಲ್ ಕಾಲೇಜ್ಗಳಲ್ಲಿ ಇವತ್ತು ಈ ವಿದ್ಯಾರ್ಥಿನಿಯರು, ಮುಸ್ಲಿಂ ವಿದ್ಯಾರ್ಥಿನಿಯರು ಈ ರೀತಿಯ ಇಸ್ಲಾಮಿನ ಲವ್ ಜಿಹಾದ್ ಇರಬಹುದು, ಮತಾಂತರ ಇರಬಹುದು, ಅಪಹರಣ ಇರಬಹುದು, ಇದನ್ನು ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದು ಇದು ಒಂದು ಜ್ವಲಂತ ಉದಾಹರಣೆ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಇನ್ನು ಬಹಳ ದೊಡ್ಡ ಒಂದು ಜಾಲ ಬೆಂಗಳೂರಿನಲ್ಲಿ ದಾಖಲೆ ಸಹಿತ IT ಕಂಪ್ನಿಯಲ್ಲಿ, ವೈಟ್ ಫೀಲ್ಡ್ ಏರಿಯಾದಲ್ಲಿರುವಂಥ IT ಕಂಪ್ನಿಯಲ್ಲಿ ಬಹಳ ದೊಡ್ಡ ಜಾಲ ಇದೆ.
ಸಾವಿರಾರು ಹಿಂದೂ ಹೆಣ್ಣು ಮಕ್ಕಳ ಜಾಲದಲ್ಲಿ ಸಿಲುಕಿದಂಥ ಒಂದು ದೊಡ್ಡ ಜಾಲ ಇದೆ. ಇಷ್ಟರಲ್ಲೇ ನಮಗೆ ದಾಖಲೆಗಳ ಸಹಿತ ಸಿಗ್ತಾ ಇದೆ. ಗೃಹ ಮಂತ್ರಿಗೆ ದಾಖಲೆ ಸಹಿತ, ಆಧಾರ ಸಹಿತ ಗೃಹ ಮಂತ್ರಿಗೆ ಭೇಟಿಯಾಗಿ ಇದನ್ನು ಕೂಡಲೇ ತನಿಖೆ ಆಗಿ NI ಒಪ್ಪಿಸಬೇಕು ಅನ್ನುವಂಥದ್ದು ಈ IT ಕಂಪನೀಸ್ ಕೂಡ ನಾನು ಇದರ ಸಂಬಂಧಪಟ್ಟಾಗಿ ಹೇಳಿದ್ದೀನಿ. ಇನ್ನೊಂದು ಉದಾಹರಣೆ, ಧಾರವಾಡದಲ್ಲಿ ಈಗ ನಿಮ್ಮ ಮುಂದೆ ಅವರು ತಾಯಿ ಹೇಳ್ತಾರೆ, 1.5 ವರ್ಷ ಹಿಂದೆ ನಡೆದಂಥ ಘಟನೆ, ಮದುವೆ ಆಗಿದೆ, ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, FIR ಆಗಿದೆ. 22 ಲಕ್ಷ ರೂಪಾಯಿ ಸಾಲ ಸೋಲ ಮಾಡಿ ಅವನೇನೋ ಮೋಸ, ನಿಮ್ಮ ಮನೆ ಕಟ್ಟಿಕೊಡ್ತೀನಿ ಏನೇನೋ ಹೇಳಿ ಆ ಹುಡುಗಿನ ತೊಗೊಂಡು ಹೋಗಿದ್ದಾನೆ. ಇಲ್ಲಿವರೆಗೆ ಪತ್ತೆ ಇಲ್ಲ. ಅವನ ಮೇಲೇ ದೆಹಲಿಯಲ್ಲಿ ಒಂದು ರೇಪ್ ಕಂಪ್ಲೇಂಟ್ ಇದೆ. ದೆಹಲಿ ಪೊಲೀಸರು ಅವನನ್ನು ಹುಡುಕಾಕಾಗಿಲ್ಲ, ಕರ್ನಾಟಕದ ಪೊಲೀಸರು ಅವನನ್ನು ಹುಡುಕಾಕಾಗಿಲ್ಲ. ಇದು ಅವ್ರ ತಾಯಿ ಹೇಳ್ತಾರೆ, ಅವ್ರ ತಾಯಿ ಬಂದಿದ್ದಾರೆ. ಇದು 1.5 ವರ್ಷದ ಹಿಂದೆ ಧಾರವಾಡದ್ದು. ಅವ್ರ ತಾಯಿ ಹೇಳ್ತಾರೆ, ತಾಯಿ ಇದ್ದಾರೆ. ಕಂಪ್ಲೇಂಟ್ ಧಾರವಾಡ ಸ್ಟೇಷನ್ನಲ್ಲಿ ಆಗಿದೆ.